ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ಕ್ಯಾಲೆಂಡರ್ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ವಿಧಾನವನ್ನು ನೋಡಿದ್ದೇವೆ. ಅಲ್ಲಿ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳನ್ನು ಕಂಡುಹಿಡಿಯೋದು, ಹಿಂದೆ ಕೊಟ್ಟಿರ್ತಕ್ಕಂಥ ದಿನವನ್ನು ಕಂಡುಹಿಡಿಯೋದು, ಇವೆಲ್ಲ ನೋಡಿದ್ದೇವೆ. ಅಲ್ಲದೆ ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳು ಬರ್ತಾವೋ, ಅಲ್ಲದೆ ಯಾವ್ಯಾವ ತಿಂಗಳು 31 ದಿನ ಒಳಗೊಂಡಿರ್ತದೆ ಅಂತ ನೋಡಿದೆವು. ಅಲ್ಲದೆ ಅಧಿಕ ವರ್ಷ ಎಷ್ಟು ದಿನಕ್ಕೊಮ್ಮೆ ಬರ್ತೈತಪ್ಪ ಅಂತಂದರೆ 4 ವರ್ಷಕ್ಕೊಮ್ಮೆ ಬರ್ತೈತಿ. ಸಾಮಾನ್ಯ ವರ್ಷ ಬತ್ತಪ್ಪ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಹೋದಾಗ 1 ದಿನ ಜಂಪ್ ಮಾಡಬೇಕು. ಅಧಿಕ ವರ್ಷ ಬತ್ತಪ್ಪ ಅಂತಂದರೆ 2 ದಿನ ಜಂಪ್ ಮಾಡಬೇಕು ಅಂತ ಮೊದಲನೇ ವಿಧಾನದಲ್ಲಿ ಹೇಳಿದ್ದೆವು. ಈಗ ಆ ಟೈಪ್ ಏನಪ್ಪ ಅಂತಂದ್ರೆ ಸಮಸ್ಯೆ ಇಲ್ಲೈತಿ. ಇಂಥ ಸಮಸ್ಯೆಗಳನ್ನು ಹೆಂಗೆ ಸಾಲ್ವ್ ಮಾಡಬೇಕು ನೋಡ್ರಿ. 11 ಅಕ್ಟೋಬರ್ 2014 ಶನಿವಾರವಾದರೆ 11 ಅಕ್ಟೋಬರ್ 2018 ಅಂತಂದ್ರೆ 2018 ಯಾವ ವಾರ ಅಂದ್ರೆ 14ನೇ ವರ್ಷ ಕೊಟ್ಟಾನೆ. 2014 ವರ್ಷ ಕೊಟ್ಟು ಮುಂದೆ 18ನೇ ವರ್ಷಕ್ಕೆ ಕೇಳಿದಾನೆ ಯಾವ ವಾರ ಆಗ್ತೈತೆ ಅಂದ್ರೆ 4 ವರ್ಷ ಡಿಫ್ರೆನ್ಸ್ ಕೇಳಿದಾನೆ. ಹಿಂಗೆ ಕೇಳಿದಾಗ ಹೆಂಗೆ ಕಂಡುಹಿಡಬೇಕು ನೋಡ್ರಿ. 11 ಅಕ್ಟೋಬರ್ 2014 11 ಅಕ್ಟೋಬರ್ 2014 ಯಾವ ವಾರ ಆಗೈತ್ರಿ? ಶನಿವಾರ. ಹಾಗಾದ್ರೆ ಈಗ ನೋಡ್ರಿ 11 ಅಕ್ಟೋಬರ್ 2015 1 ವರ್ಷ ಡಿಫ್ರೆನ್ಸ್. ಹಂಗಾಗಿ ಶನಿವಾರ ಆಗೈತಪ್ಪ ಅಂತಂದ್ರೆ 2015 ಅಧಿಕ ವರ್ಷ ಆಯಿತು ಅಥವಾ ಸಾಮಾನ್ಯ ವರ್ಷ ಐತ್ರಿ. 2015 ಏನಪ್ಪ ಅಂತಂದ್ರೆ 4ರಿಂದ ಡಿವೈಡ್ ಆಗೋದಿಲ್ಲ, ಭಾಗ ಹೋಗೋದಿಲ್ಲ ತಾನೆ. ಹಾಗಾದ್ರೆ ಸಾಮಾನ್ಯ ವರ್ಷ ಐತಪ್ಪ ಅಂತಂದ್ರೆ ಎಷ್ಟು ದಿನ ಜಂಪ್ ಮಾಡ್ಬೇಕ್ರಿ? 1 ದಿನ ಜಂಪ್ ಮಾಡಬೇಕು. ಇಲ್ಲಿ ಶನಿವಾರ ಐತಪ್ಪ ಅಂತಂದ್ರೆ 1 ದಿನ ಜಂಪ್ ಮಾಡಿದ್ರೆ ಯಾವಾಗ ಆಗ್ತೈತ್ರಿ? ಅದು ರವಿವಾರ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ 11 ಅಕ್ಟೋಬರ್ 2016 ಇಲ್ಲಿ ನೋಡ್ರಿ 2018 ತನಕ ಕೇಳಿದಾನೆ. ಹಾಗಾದ್ರೆ 2016 ಅಧಿಕ ವರ್ಷ ಐತು ಇಲ್ಲೋ ಅಂತ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? 4ರಲ್ಲಿ ಡಿವೈಡ್ ಮಾಡಿ ನೋಡ್ರಿ ಹೋಗ್ತದೋ ಇಲ್ರಿ? ಹೋಗ್ತದ್ರಿ. ನೋಡ್ರಿ 2016 ಡಿವೈಡೆಡ್ ಬೈ 4. 4 ಒಂದಲೇ 4 5 20 ಹತ್ತಂಗಲ್ಲ ಪೂಜೆ ಕೊಟ್ಟರು. ಯಾರು ಹೇಳ್ಸ್ಕೊಂಡ್ರೆ 4 4 16 ಅಂತ ಹೇಳ್ತು. ಹಾಗಾದ್ರೆ 2016 ಏನಾಗ್ತೈತೆ ಅಂದ್ರೆ 4ರಲ್ಲಿ ಡಿವೈಡ್ ಹೋಗ್ತೈತೆ. ಡಿವೈಡ್ ಹೋಗ್ತೈತೆ ಅಂದ್ರೆ 2016ನೇ ವರ್ಷದ್ದು ಫೆಬ್ರವರಿ ತಿಂಗಳು ಯಾವ್ದ್ರಿ? 2016 ಫೆಬ್ರವರಿ ತಿಂಗಳು ಎಷ್ಟು ದಿನ ಬರ್ತದಂಗೈತ್ರಿ? ಎಲ್ಲ ಫೆಬ್ರವರಿ ತಿಂಗಳು ಒಳಗೆ 28 ದಿನ ಬರ್ತೈತಿ. ಬಟ್ 2016 ಅಧಿಕ ವರ್ಷ ಆಗೈತಪ್ಪ ಅಂತಂದ್ರೆ ಇದು ಫೆಬ್ರವರಿ ತಿಂಗಳು ಎಷ್ಟು ದಿನ ಅಂತ ಕೇಳಿದಾಗ 29 ದಿನ ಬರ್ತೈತಿ. ಹಾಗಾದ್ರೆ ಸಾಮಾನ್ಯ ವರ್ಷ ಇತ್ತಪ್ಪ ಅಂತಂದ್ರೆ 1 ದಿನ ಜಂಪ್ ಮಾಡ್ತಿದ್ದೆವು. ಹಾಗಾದ್ರೆ ಇಲ್ಲಿ ಎಷ್ಟು ದಿನ ಜಂಪ್ ಮಾಡ್ಬೇಕ್ರಿ? +2 2 ದಿನ ರೀ. ಯಾವ ವಾರ ಆಗ್ತೈತ್ರಿ? ರವಿವಾರದಿಂದ ಸೋಮವಾರ ಮಂಗಳವಾರ. ಯಾವ ರೀ? ಮಂಗಳವಾರ. ಹಾಗಾದ್ರೆ ನೆಕ್ಸ್ಟ್ 11 ಅಕ್ಟೋಬರ್ 2017 ಇಲ್ಲಿ ಮಂಗಳವಾರ ಆಗೈತಪ್ಪ 2017 ಯಾವ ವಾರ ಆಗ್ತೈತ್ರಿ? ಬುಧವಾರ. ಬುಧವಾರ. ಹಾಗಾದ್ರೆ ಬುಧವಾರ ಆಗೈತಪ್ಪ ಅಂತಂದ್ರೆ 11 ಅಕ್ಟೋಬರ್ 2018 2018 ಅಧಿಕ ವರ್ಷ ಐತ ನೋಡ್ರಿ. ಅಧಿಕ ವರ್ಷ ಇಲ್ಲ, ಯಾಕಂದ್ರೆ 2 ಉಳಿತೈತೆ. ಹಾಗಾದ್ರೆ ಅಧಿಕ ವರ್ಷ ಇಲ್ಲಪ್ಪ ಅಂತಂದ್ರೆ ಬುಧವಾರ ಆಗೈತೆ. ಎಷ್ಟು ದಿನ ಮುಂದೆ ಹೋಗ್ಬೇಕ್ರಿ? ಎಷ್ಟು ದಿನ ಮುಂದೆ ಹೋಗ್ಬೇಕ್ರಿ? 1 ದಿನ. ಬುಧವಾರ ಐತಪ್ಪ ಅಂತಂದ್ರೆ ಇಲ್ಲಿ ಯಾವ ವಾರ ಆಗಿರ್ತೈತ್ರಿ? ಗುರುವಾರ. ಓಕೆ. ಹೀಗೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ನಾವೇನಪ್ಪ ಅಂತಂದ್ರೆ ಕಂಡುಹಿಡಿಬಹುದು. ಎಷ್ಟು 4 ವರ್ಷದ ಡಿಫ್ರೆನ್ಸ್ ಕಂಡುಹಿಡಿದೆವು. ಹಾಗಾದ್ರೆ 11ನೇ ಅಕ್ಟೋಬರ್ 2018 ಯಾವ ವಾರ ಆಗಿರ್ತೈತಪ್ಪ ಅಂತಂದ್ರೆ ಗುರುವಾರ ಆಗಿರ್ತದ ಅಂತ ಹೇಳ್ತಾನೆ. ಯಾವ ವಾರ ಆಗಿರ್ತೈತ್ರಿ? ಗುರುವಾರ ಆಗಿರ್ತೈತಿ. ಹಾಗಾದ್ರೆ ಸರ್ ಇದಕ್ಕೆ ಇನ್ನೂ ಏನಪ್ಪ ಅಂತ ಇದಕ್ಕಿಂತ ಈಜಿ ಮೆಥಡ್ ಯಾವಾದ್ರೆ ಐತೇನು ಅಂತ ವಿಚಾರ ಮಾಡಿದಾಗ ನೋಡ್ರಿ ಎಷ್ಟೈತ್ರಿ ಇಲ್ಲಿ ಕೊಟ್ಟಿದ್ದು? 2018 2018 ಮೈನಸ್ ಈಗ ಕೊಟ್ಟಿದ್ದು ಎಷ್ಟೈತ್ರಿ? 2014 ಕಳಿ 8ರಾಗ 4 ಐತಪ್ಪ ಅಂತಂದ್ರೆ ಎಷ್ಟು ಉಳಿತ್ರಿ? 4. 1ರಾಗ 1 ಹೋದ್ರ 0, 0ದಾಗ 0, 2ರಾಗ 2 ಹೋದ್ರ 0. ಎಷ್ಟು ಉಳಿತ್ರಿ? 4 ಬತ್ತಾ? ಹಾಗಾದ್ರೆ 2014ರಿಂದ ಎಲ್ಲಿರಿ? 2014ರಿಂದ 2018ರವರೆಗೆ 14ರಿಂದ 18ರವರೆಗೆ ಅಧಿಕ ವರ್ಷ ಎಷ್ಟು ವರ್ಷ ಬಂದೈತ್ರಿ? ಒಂದೇ ಸಾರಿ ಬಂದೈತಿ. ಎಷ್ಟು ಬಾರಿ ಬಂದೈತಿ? 1 ಸಾರಿ ಬಂದೈತಿ. ಹಾಗಾದ್ರೆ ಇಲ್ಲಿ 4 ಶೇಷ ಬಂದೈತಪ್ಪ ಅಂತಂದ್ರೆ 4 + 1 ಕೂಡಿಸ್ರಿ ಎಷ್ಟಾಯ್ತು? 5 ಆಯ್ತಾ? ಹಾಗಾದ್ರೆ 5ನೇ ದಿನ ಏನಾಗಿರ್ತೈತಪ್ಪ ಅಂತಂದ್ರೆ 11 ಅಕ್ಟೋಬರ್ 2018 ಏನೈತಲ್ಲ ಆ ದಿನ ಎಷ್ಟು ದಿನ ಬಿಟ್ಟಾಗಿರ್ತೈತಿ? 5 ದಿನ. ಹಾಗಾದ್ರೆ ಇಲ್ಲಿ ನೋಡ್ರಿ ಶನಿವಾರ ಐತ್ರಿ. ಶನಿವಾರ ಐತಿ ಬರ್ಕೋರಿ. ಶನಿವಾರ ಬಿಟ್ಟಿಂದ 5ನೇ ದಿವಸ ಅಂತ ಹೇಳ್ತಾನೆ. 5 ಬಂದೈತಿ. ಹಾಗಾದ್ರೆ ಸೋಮವಾರ
ಇದು ಶನಿವಾರಗಿಂದ ಯಾವಾಗ ರೀ ರವಿವಾರ, ರವಿವಾರಗಿಂದ ಸೋಮವಾರ, ಮಂಗಳವಾರ, ಬುಧವಾರ, ನೆಕ್ಸ್ಟ್ ಯಾವ್ದು ಗುರುವಾರ ಆಗ್ತೈತಿ ಇಲ್ರಿ 1 2 3 4 5 5ನೇ ದಿವಸ ಯಾವ್ದಾಗ್ತೈತಿ ಗುರುವಾರ. ಈ ಟೈಪ್ನು ಈಸಿಯಾಗಿ ಕಂಡುಹಿಡಿಬೋದು. ಇಷ್ಟೆಲ್ಲ ಬರಿಬೇಕಂತೇಳಿ ಏನಿಲ್ಲ ರೀ. ಹಾಗಾದ್ರೆ ಈ ವರ್ಷದಿಂದ ಕೊಟ್ಟು ಇನ್ನು 3 ವರ್ಷದ ಮುಂದಿನ ನೋಡೋಣ. ಇವತ್ತೆಷ್ಟು ತಾರೀಕು ಪತ್ತಂದ್ರೆ 10ನೇ ತಾರೀಕನ್ನ ತಗೊಂಡು ನೋಡೋಣ. ಇವತ್ತೆಷ್ಟು 10 ಅಲ್ರಿ 10ನೇ ತಾರೀಕು ತಗೊಂಡು 10 7 2017 ಯಾವಾರಪ್ಪ ಅಂತಂದ್ರೆ ಸೋಮವಾರವಾದರೆ ಈಗ ಇದನ್ನೇ ಸೇಮ್ ತೋರ್ತೀನಿ ನೋಡಿ. 10 7 ಎಷ್ಟು ತೊಗೊಂಡ್ರೆ 2020 ಯಾವ ವಾರ ಕ್ವಶನ್. ಈಗ ತೋರಿ ಸೇಮ್ 2010 7 2017 ಯಾವ ಕೊಟ್ಟಿದ್ದಾನೆ 2017 ಸೋಮವಾರ ಕೊಟ್ರ 2020 ತನಕ ಕೊಟ್ಟಾನ್ರಿ. ಹಾಗಾದ್ರೆ ಮುಂದೆ 10 7 ಎಷ್ಟ್ರಿ 2018 ಯಾವಾಗ ಆಗ್ತೈತ್ರಿ ಸೋಮವಾರ ಐತಂದ್ರೆ ಒಂದಿನ ಜಂಪ್ ಆಗಬೇಕು. ಯಾಕಂದ್ರೆ 2018 ಅಧಿಕ ವರ್ಷ ಅಲ್ಲ. ಹಾಗಾದ್ರೆ ಒಂದಿನ ಜಂಪ್ ಮಾಡ್ರಿ ಯಾವಾಗ ಬರ್ತೈತಿ ಮಂಗಳವಾರ. ಹಾಗಾದ್ರೆ 10 7 2019 ಇದು ಏನಪ್ಪ ಅಧಿಕ ವರ್ಷ ಅಲ್ಲ. ಹಂಗಾದ್ರೆ ಇದು ಯಾವಾಗ ಆಗ್ತೈತ್ರಿ ಬುಧವಾರ. ಹಾಗಾದ್ರೆ ಏನು 10 7 2020 2020 ಏನಪ್ಪ ಅಧಿಕ ವರ್ಷ ಆದೋ ಇಲ್ಲೋ ನೋಡಿ. 2020/4 ಯಾಕೆ 4 ಭಾಗಿಸ್ಬೇಕಪ್ಪ ಅಂತ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತೈತಿ. ಡಿವೈಡ್ ಆಗ್ತಿತ್ತು ಅಂದ್ರೆ ಅದು ಅಧಿಕ ವರ್ಷ. 4 1 4 5 10 ಪೂಜಿ 4 5 20 ಅಂದ್ರೆ ಪೂರ್ತಿಯಾಗಿ ಛೇದ ಹೋಗ್ತೈತಿ. ಯಾವಾದ್ರಿ 10 7 2020 ಇಲ್ಲಿ ಬುಧವಾರ ಆಗೈತೆ ಅಂದ್ರೆ ಪ್ಲಸ್ ಎಷ್ಟು ದಿನ ಮುಂದೆ ಹೋಗ್ಬೇಕ್ರಿ 2 ದಿನ. ಬುಧವಾರ ಆಗಿಂದ ಯಾವ್ದ್ರಿ ಗುರುವಾರ ಶುಕ್ರವಾರ ಯಾವಾಗ ಆಗಿರ್ತೈತಿ ಶುಕ್ರವಾರ. ವೆರಿ ಈಸಿ. 10 7 2020 ಯಾವಾಗ ಆಗಿರ್ತೈತೆ ಅಂದ್ರೆ ಶುಕ್ರವಾರ. ಇದನ್ನೇ ಇನ್ನೊಂದು ಮೆಥಡ್ ಹೆಂಗ್ ಬಿಡಿಸ್ಬೇಕ್ರಿ ಸರ್ ಅಂದಾಗ ನೋಡ್ರಿ 2020 ಕೇಳಿದ ವರ್ಷ ಮೈನಸ್ 2000 ಎಷ್ಟ್ರಿ 17 ಕಲಿ 10ರಾಗ 7 ಹೋದ್ರೆ ಎಷ್ಟು ಉಳಿತ್ರಿ 3 1 ಕೈಲ 2ರಾಗ 2 ಹೋದ್ರೆ 0 0 0 ಎಷ್ಟು ಬತ್ರಿ 3 ಬತ್ತು ತಾನೆ. ಹಾಗಾದ್ರೆ ಅಧಿಕ ವರ್ಷ ಎಷ್ಟು ಸಾರಿ ಬಂದದ್ರಿ ಒಂದೇ ಸಾರಿ ಬಂದೈತಿ ಇದು ಅಧಿಕ ವರ್ಷ. ಅಂದ್ರೆ ಏನ್ ಮಾಡ್ರಿ +1 ಮಾಡ್ರಿ ಎಷ್ಟಾಯ್ತು 4. ಹಾಗಾದ್ರೆ ಇಲ್ಲಿ ಯಾವಾಗ ಕೊಟ್ಟಾನ್ರಿ ಸೋಮವಾರ ಕೊಟ್ಟಾನ. ಸೋಮವಾರ ಕೊಟ್ಟಿಂದ ಪ್ಲಸ್ ಎಷ್ಟು ದಿನ ಮಾಡ್ಬೇಕ್ರಿ 4 ದಿನ ಮಾಡ್ರಿ. ಸೋಮವಾರಗಿಂದ ಮಂಗಳವಾರ ಬುಧವಾರ ಗುರುವಾರ 4ನೇ ದಿನ ಯಾವಾಗ ಶುಕ್ರವಾರ ಆಗ. ಈ ಟೈಪ್ರೆ ಬಿಡಿಸ್ಬೋದು, ಈ ಟೈಪ್ರೆ ಬಿಡಿಸ್ಬೋದು. ಇಂಥ ಪ್ರಾಬ್ಲಮ್ಗಳು ಹೆಂಗೆ ಬೇಕಾದಂಗೆ ಬಂದ್ರು. ಓಕೆ. ಅಲ್ಲದೆ ಇನ್ನೂ ಏನಪ್ಪ ಅಂತಂದ್ರೆ ಇದರಲ್ಲಿ ನಿನ್ನೆಯ ಮೊನ್ನೆಯ ದಿನ ರವಿವಾರವಾದರೆ ನಾಳಿನ ನಾಡದ ದಿನ ಈ ದಿನ ಯಾವಾರ ಅಂತ ಕೇಳ್ತಾನೆ. ಈ ಟೈಪ್ಸು ಪ್ಯಾಟರ್ನ್ ಬರುತ್ತೆ. ಅದು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲದೆ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರಪ್ಪ ಅಂತಂದರೆ ಅವರಿಗೂ ಸಹಿತ ಈ ಲಿಂಕನ್ನು ಕಳಿಸ್ರಿ. ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಯೂಸ್ ಆಗಲಿ. ಅಲ್ಲದೆ ನನ್ನ ಚಾನಲ್ ಆಗಿರ್ತಕ್ಕಂಥ ಈ SPK GK ವರ್ಲ್ಡ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಅಲ್ಲದೆ ಅಲ್ಲಿ ಸಬ್ಸ್ಕ್ರೈಬ್ ಆದಾಗ ಬಾಜು ಒಂದು ಗಂಟೆ ಚಿತ್ರ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ನೋಟಿಫಿಕೇಶನ್ ಅಂದಾಗೆ ಅಂದರೆ ನಾನು ಯಾವಾಗ ಬೇಕಾದಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ಡೈರೆಕ್ಟಾಗಿ ನಿಮ್ಗೊಂದು ಮೆಸೇಜ್ ಟೈಪ್ ಬರುತ್ತೆ. ಆ ಮೆಸೇಜ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ಕ್ಲಾಸಿಗೆ ಹೋಗುತ್ತೆ. ಈ ಟೈಪ್ ಆಗ್ತೈತಿ. ಹಾಗಾಗಿ ಇವತ್ತಿನ ತರಗತಿಯನ್ನು ಏನು ಮಾಡೋಣ ಅಂದರೆ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.